ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದ ಹಲವು ಭಾಗಗಳಲ್ಲೂ ಕೂಡ ಜೋರು ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಮತ್ತು ಕೇರಳ ಭಾಗಗಳಲ್ಲಂತೂ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮವಾಗಿ ಅನೇಕ ಸಮಸ್ಯೆಗಳಾಗ್ತಾ ಇದೆ. ಈ ದೃಶ್ಯ ನೋಡಿ ಹೇಗಿದೆ ಅಂಥೇಳಿ. ನಿನ್ನೆ ಒಂದು ದೃಶ್ಯ ತೋರಿಸ್ತಾ ಇದ್ದೀವಿ, ಅದು ಹೋಗ್ತಾ ಇದ್ದಿದ್ದು ನೀರ ಅಥವಾ ಬಟ್ಟೆಯಲ್ಲಿ ಅಳಗಾಡಿಸ್ತಾ ಇದ್ರ ಅಂತೇಳಿ. ಇದು ನೋಡಿ, ಮರದ ದಿಮ್ಮಿಗಳು ಹೇಗೆ ಕೊಚ್ಕೊಂಡು ಹೋಗ್ತಾ ಇವೆ ಅಂತ ನೀರಿನಲ್ಲಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಆ ದೃಶ್ಯ ನೋಡ್ರಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಕಟ್ ಮಾಡಿಟ್ಟಿರುವಂಥ ಮರದ ದಿಮ್ಮಿಗಳ ಅಥವಾ ಬಿದ್ದಿರುವಂಥ ಮರಗಳ, ಮೋಸ್ಟ್ಲಿ ಕಟ್ ಮಾಡಿ ಇಟ್ಟಿರ್ತಾರಲ್ಲ ಮರದ ದಿಮ್ಮಿಗಳ, ಅವೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇರೋಂಗಿದೆ. ಇದು ಯಾವುದೋ ಒಂದು ಮೂವಿಯಲ್ಲಿ ತೋರಿಸ್ತಾರಪ್ಪ, ಏನದು ಮೋಸ್ಟ್ಲಿ ಇದ್ರ ಮೂವಿಯಲ್ಲಿ ಇರಬೇಕು. ಪೊಲೀಸರು ಬಂದು ಪುಷ್ಪ ಮೂವಿಯಲ್ಲಿದೆ, ಹಂಗೆ ಇದೆ ನೋಡ್ರಿ, ಅದು ನೆನಪು ಮಾಡ್ಕೊಳ್ಳಿ. ಪುಷ್ಪ ಮೂವಿಯಲ್ಲಿ ಅವ್ರು ಪೊಲೀಸರು ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಅಂದ ತಕ್ಷಣ ಎಲ್ಲ ಕಿತ್ತುಬಿಟ್ಟು ನದಿಯಲ್ಲಿ ಎಸ್ಬಿಟ್ಟು ಪಾಸ್ ಮಾಡ್ತಾರ, ಸೇಮ್ ಹಂಗೆ ಇದೆ ನೋಡ್ರಿ ದೃಶ್ಯ. ಅಬ್ಬಬ್ಬಬ್ಬಬ್ಬ, ಏನು ವ್ಯತ್ಯಾಸ ಇಲ್ಲ, ಅದೇ ದಿಮ್ಮಿಗಳೇ ಹಂಗೆ ಹೋಗ್ತಾ ಇರೋಂಗಿದೆ. ಇದು ಅದು ಗ್ರಾಫಿಕ್ಸಲ್ಲಿ ಮಾಡಿದ್ರು, ಇದು ನೈಜವಾಗಿದೆ. ಅದು ಗ್ರಾಫಿಕ್ಸ್ ಮಾಡಿದ್ರು ನೈಜ ಇತ್ತು ಗೊತ್ತಿಲ್ಲ, ಬಟ್ ಇದು ಮಾತ್ರ ಹಂಗೆ ಇದೆ ನೋಡಿ. ಇನ್ನು ಉತ್ತರಾಖಂಡ್ನಲ್ಲೂ ಕೂಡ ಮಳೆ ಅಬ್ಬರ ಹೇಗಿದೆ ಅಂತ ಹೇಳಿ. ಅಲ್ಲಲ್ಲಿ ಭೂಕುಸಿತಗಳಾಗ್ತಾ ಇದೆ, ಗುಡ್ಡಗಳು ಕುಸಿದು ಬೀಳ್ತಾ ಇದೆ, ಬಂಡೆ ಗಲ್ಲುಗಳು ಹೆಂಗೆ ಬೀಳ್ತಾ ಇವೆ ನೋಡಿ ಇಲ್ಲಿ. ಯಾರಾದರೂ ಇದ್ರೆ ಏನ್ರಿ ಕಥೆ ರೀ. ಈ ಒಳ್ಳೆ ಮೂವಿಗಳಲ್ಲಿ ಇವೆಲ್ಲ ಶಾರ್ಟ್ಸ್ಗಳು ಹಂಗೆ ಮೂವಿಗಳಲ್ಲೇ ಏನೇನೋ ಬೀಳ್ತಾ ಇದೆ, ಅದರಲ್ಲಿ ಪಾರ್ ಹಾಕ್ಕೊಂಡು ಬರ್ತಾರೆ, ಎಲ್ಲ ಗ್ರಾಫಿಕ್ಸಲ್ಲಿ ತೋರಿಸ್ತಾ ಇರ್ತಾರೆ ನಿಮಗೆ. ಅದರ ನಡುವೆ ಅಲ್ಲಿ ಪಾರ್ ಹಾಕ್ಕೊಂಡು ಇಲ್ಲಿ ಪಾರ್ ಹಾಕ್ಕೊಂಡು, ಒಂದು ಕಲ್ಲು ಟಚ್ ಆಗಿರಲ್ಲ ಹಂಗೆ ಪಾರಾಗಿ ಬರ್ತಾರೆ. ಇಲ್ಲಿ ಯಾರಾದರೂ ಪಾರಾಗಿ ನೋಡೋಣ, ಆ ಕಲ್ಲುಗಳ ಮಧ್ಯದಲ್ಲಿ ತಲೆ ಹೊಡ್ಕೊಂಡು ಹೋಗ್ತೀರಾ, ಬದುಕು ಆಚೆ ಬರೋಕ್ಕೂ ಕಷ್ಟ ಆಗುತ್ತೆ. ಇನ್ನು ಕೇರಳದ ಈ ದೃಶ್ಯ, ಅಲ್ಲೂ ಕೂಡ ಇಲ್ಲಂತೂ ಒಂದು ಆತಂಕ ಮನೆ ಮಾಡ್ತಾ ಇದೆ. ಕಾರಣ ಕಾಡಿನಲ್ಲಿರುವಂಥ ಮಣ್ಣೆಲ್ಲವೂ ಕೂಡ ಬರ್ತಾ ಇದೆ, ಹಾಗಾಗಿ ಅಲ್ಲೇನಾದರೂ ಭೂಕುಸಿತ ಆಗಿದೆ ಅನ್ನುವಂಥ ಆತಂಕ ಇದೆ. ನೋಡ್ತಾ ಇದ್ದಾರೆ.